स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿರುವ ಮನವಿಯನ್ನು ರವಾನೆ ಮಾಡುತ್ತೇವೆ. 9 ಬೇಡಿಕೆಗಳ ಬಗ್ಗೆ ಸಲ್ಲಿಸಿರುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸಬೇಕು. ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳ ರೀತಿ 1,000 ರೂಗಳ ಸಮಾನ ವೇತನ ನೀಡಬೇಕು. ನಮ್ಮ ಗೃಹ ರಕ್ಷಕ ಪೂರ್ಣಾವಧಿ ಕರ್ತವ್ಯ ನೀಡುವವರಿಗೂ ಹೊಸ ನೇಮಕಾತಿಯನ್ನು ತಡೆಯಬೇಕು. ಪೊಲೀಸ್ ನೇಮಕಾತಿಯಲ್ಲಿ ಗೃಹ ರಕ್ಷಕರಿಗೆ ಪ್ರಥಮ ಆದ್ಯತೆ ಮೇರೆಗೆ 50 ಮೀಸಲಾತಿ ನೀಡಬೇಕು. 426 ಯೂನಿಟ್ ಆಫೀಸರ್ಗಳಿಗೆ ಉಚಿತ ದ್ವಿಚಕ್ರ ವಾಹನದ ಜೊತೆಗೆ ASI ಗೌರವ ನೀಡಬೇಕು. ಕಾರ್ಮಿಕ ಇಲಾಖೆಯಿಂದ ನೀಡುವ ಎಲ್ಲಾ ಸವಲತ್ತುಗಳನ್ನು ಗೃಹ ರಕ್ಷಕರಿಗೆ ನೀಡಬೇಕು. ಎಲ್ಲಾ ಗೃಹ ರಕ್ಷಕರಿಗೆ ತಾಲೂಕು ಮತ್ತು ಜಿಲ್ಲೆಗಳಿಗೆ ಸೇರಿದಂತೆ ಎಲ್ಲಾ ಕಡೆ ಉಚಿತ ಬಸ್ ಪಾಸ್ ಸೌಲಭ್ಯವನ್ನು ಒದಗಿಸಬೇಕು. ಎಲ್ಲಾ ಗೃಹ ರಕ್ಷಕರಿಗೆ ESI ಮತ್ತು PF ಸೌಲಭ್ಯ ಒದಗಿಸಬೇಕು. ಎಲ್ಲಾ ಗೃಹ ರಕ್ಷಕರಿಗೂ ವಸತಿ ಸೌಲಭ್ಯ ಒದಗಿಸಬೇಕು. ವಂದನೆಗಳೊಂದಿಗೆ ನನ್ನ ಭಾಷಣ ಮುಗಿಸ್ತೇನೆ. ಸರ, ನಮಗ ನಿರಂತರ ಡ್ಯೂಟಿ ಇಲ್ಲ, ಮತ್ತ ನಮಗ ವರ್ಷದಾಗ 3 ತಿಂಗಳ ಡ್ಯೂಟಿ ತೋತಾರ್ರಿ. ಉಳಿದ ಟೈಮ್ದಾಗ ನಾವು ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗ್ಬೋದಾಗ್ತದ, ಅವರು ಕೆಲಸ ಬಿಡಿಸ್ಬಿಡ್ತಾರ್ರಿ. ಅಲ್ಲಿನೂ ಇಲ್ಲ, ನಾವ್ ಇಲ್ಲಿನೂ ಇಲ್ಲ. ನಮ್ದು ಪರಿಸ್ಥಿತಿ ಬಹಳ ಗಂಭೀರ ಆಗ್ಯದ್ರಿ. ನಮ್ದು ಯಾವ್ದು ಒಂದು ಸವಲತ್ತು ಇಲ್ಲ, ಒಂದು ಬಸ್ ಪಾಸ್ ಇಲ್ಲ, ಒಂದು ಡ್ಯೂಟಿ ನಮಗ್ ಖಾಯಂ ಡ್ಯೂಟಿ ಇಲ್ಲ. ನಮಗ್ ತಿಂಗಳಿಗೆ ಒಂದ 3 ದಿವಸ 2 ದಿವಸ ಹಿಂಗ್ ಡ್ಯೂಟಿ ಕರಿತಾರಿ. ಹೋಳಿ ಹುಣ್ಣಿ ಆಯ್ತು, ಮತ್ತಿದು ನಮ್ಮ ಮೊಹರಮ್ಮ, ಗಣಪತಿ, ದಸರಾ, ದೇವಿದು ಇವು ಎಷ್ಟು ಡ್ಯೂಟಿ ಕರಿತಾರ. ಅದ್ರ ಹೊರತುಪಡಿಸಿ ಮತ್ ಯಾವ್ದು ಡ್ಯೂಟಿ ಇಲ್ಲ. ವಾರಕ್ಕೊಮ್ಮೆ ನಾವು ಪರೇಡ್ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಮತ್ತ ಪೊಲೀಸರ ಜೊತೆ ನಾವು ಸಮನಾಗಿ ಡ್ಯೂಟಿ ಮಾಡ್ತೀವಿ. ನಮಗ ಅದ್ರ ಬಗ್ಗೆ ಏನೂ ಸವಲತ್ತೇ ಇಲ್ಲ. ಪೊಲೀಸರೊಂದಿಗೆ ಸಮಾನಾಗಿ ಡ್ಯೂಟಿ ಮಾಡ್ತಿರಲ್ಲ, ಮಾಡ್ತೀವಿ. ಪೊಲೀಸರು ನಿಮ್ಮನ್ನ ಸಹೋದರಿಯಾಗಿ ನೋಡ್ತಾರ ಅಥವಾ ಕೀಳಾಗಿ ನೋಡ್ತಾರ? ಇಲ್ರಿ, ಅವ್ರು ನಮಗ್ ಸರಿಯಾಗಿ ನೋಡ್ತಾರಿ, ಸಹೋದರಿಯಾಗಿ ನೋಡ್ತಾರ್ರಿ. ಆದ್ರ ನಮಗ್ ಅವ್ರು ಎಲ್ಲಾ ನಮಗ್ ಕರೆಕ್ಟ್ ಇದು ಗೈಡೆನ್ಸ್ ಕೊಡ್ತಾರ್ರಿ. ಆದ್ರ ನಮಗ್ ಇಲ್ಲಿ ಸರ್ಕಾರದವ್ರು ನಮಗ್ ಅದ್ರ ಬಗ್ಗೆ ಏನೋ ತಗೊಳಲ್ಲ ಕಾಳಜಿ. 25 ವರ್ಷ ನಿಮ್ಗೆ ಗೃಹ ರಕ್ಷಕ ಮಂಡಳಿ ಹುಟ್ಟಿ ಯಾಕೆ ಪರ್ಮನೆಂಟ್ ಮಾಡ್ಕೊತಾ ಇಲ್ಲ ನಿಮ್ಗೆ? ಅದೇ ಸರ್, ಅದೇನ್ಕಾಗೆ ನಾವೀಗ 365 ದಿವಸ ನಮಗ್ ಡ್ಯೂಟಿ ಕೊಡ್ರಿ ಅಂತೇಳಿ ಅದೇ ಮನವಿ ಮಾಡತ್ತೀವಿ. 40 ವರ್ಷ ಆಯ್ತು ಸರ್ ಇದು ಹಿಂಗೆ ನಡೆದ. ಹಾ ಸರ್, ಇದು 48 50ರಿಂದ ನಡೆದದ್ರಿ. ಹಾ ರೀ, ಅವಾಗಿಂದ ನಡೆದ. ಇನ್ನೂವರೆಗೆ ಅದ್ರ ಬಗ್ಗೆ ಯಾರು ಎಚ್ಚೆತ್ಕೊಂಡಿಲ್ಲ ಸರ್. ಈಗ ನಾವ್ ಅದಕ್ಕ ಒಂದ್ ಸ್ವಲ್ಪ ದನಿ ಗೂಡ್ಸಾಕತ್ತೀವಿ. ನಮ್ ಗೃಹ ರಕ್ಷಕರು ಒಕ್ಕಟ್ಟುಗೂಡ್ಸಿ ಬೆಂಗಳೂರಿನ ಹೋಗಿ ಬಂದೀವಿ. ಸಿದ್ದರಾಮಯ್ಯ ಸರ್ಕಾರದಾಗ ನಾವು ಹೋಗಿ ಮನವಿ ಕೊಟ್ಟು ಬಂದೀವ್ರಿ. ಆದ್ರೂ ಅದಕ್ಕೆ ಇನ್ನೂ ಸ್ಪಂದಿಸಿಲ್ಲ. ಅದಕ್ಕೆ ನಮಗ ನೀವು ಸ್ಪಂದಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಅರ್ಜಿ ಕೊಟ್ಟಿದ್ದು ಅದು ಸಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ನನ್ನ ಹೆಸರು ಅಮೀನುದ್ದೀನ್ ದಸ್ಗೀರ್ ಸಾಬ್ ಮೋತಿಬಾಯಿ, ಘಟಕಾಧಿಕಾರಿ, ವಿಜಯಪುರ ಘಟಕ. ನಮ್ಮ ಗೃಹ ರಕ್ಷಕ ಸಂಸ್ಥೆ ಹುಟ್ಟಿ ಈಗ ಕಮ್ಸೆ ಕಮ್ 65 ವರ್ಷ ಆಯ್ತು. ಅದು ಯಾಕಂದ್ರೆ ಇಷ್ಟು ಹಿಂದೆ ಉಳಿತಾ ಇದೆ ಅಂದ್ರೆ ನಮ್ಮ ಹೆಡ್ ಏನಿದೆಯಲ್ಲ ನಿಷ್ಕಾಮ ಸೇವೆ, ಆ ನಿಷ್ಕಾಮ ಸೇವೆ ತೆಗೆಯುವ ತನಕ ನಮಗೆ ಯಾವುದು ಸವಲತ್ತು ಸಿಗೋದಿಲ್ಲ ಅಂತ ಮ್ಯಾಗ ನಾವು ಸರ್ಕಾರಕ್ಕೆ ಕೇಳಿದ್ದೇವೆ. ಎಷ್ಟ್ ಸಲ ಕೇಳಿದ್ರು ಅವ್ರು ನಿಷ್ಕಾಮ ಸೇವೆ ತೆಗಿಸ್ಬೇಕು, ತೆಗಿಸಿದ್ರೆ ಆಮ್ಯಾಗ ನಿಮ್ಗೆ ಪರ್ಮನೆಂಟ್ ಡ್ಯೂಟಿ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ, PF ಎಲ್ಲ ಸಿಗುತ್ತೆ ಅಂತ ಹೇಳಿ ಕಿಶಂದ್ರ ಹೇಳ್ತಾ ಇದ್ದಾರೆ. ಅದರಿಂದ ಆ ದಯಾಳಿಗಳು DC ಸಾಹೇಬರು ಇದನ್ನು ಗಮನಿಸಿ ಡೈಲಿ ಅಂದ್ರೆ 365 ದಿವಸ ಡ್ಯೂಟಿ ಕೊಡ್ಬೇಕಂತ ಸರ್ಕಾರದಲ್ಲಿ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸರ್, ಇನ್ನೊಂದೇನಪ್ಪ, ಸರ್ಕಾರ ಯಾಕೆ ನಿಮ್ ಪೊಲೀಸ್ ಸರಿ ಸಮಾನಾಗಿ ನಿಮ್ಗೆ ಯಾಕೆ ನೋಡ್ತಾ ಇಲ್ಲ? ಪೊಲೀಸ್ ಅದೇ ನೋಡ್ರಿ, ಹೆಡ್ ನಮ್ದು ಏನದಲ್ರಿ ನಿಷ್ಕಾಮ ಸೇವಾ, ಆ ನಿಷ್ಕಾಮ ಸೇವಾ ತೆಗಿಯೋ ತನಕ ನಿಷ್ಕಾಮ ಸೇವಾ ಹೆಡ್ ಸೆಂಟ್ರಲ್ ದವ್ರ ಐತಿ. ಆ ಸೆಂಟ್ರಲ್ ದವ್ರು ತೆಗಿಬೇಕದು. ಅದು ಸೆಂಟ್ರಲ್ ದವ್ರು ತೆಗಿಯಲಾಗ್ಯಾರ. ಈಗ ಉತ್ತರ ಪ್ರದೇಶ, ಆ ಕಡೆ ಮಧ್ಯಪ್ರದೇಶ ಎಲ್ಲಾ ಸ್ಟ್ರೈಕ್ ಮಾಡಿದ್ರು, ಅಂದ್ರನು ಒಳಗ್ ಹಾಕಿದ್ರು, ಎಲ್ಲಾ ಮಾಡಿದ್ರು, ಆದ್ರ ತೆಗದಿಲ್ಲ ಇನ್ನ. ಸರ್, ಯಾಕೆ ನಿಮ್ಮನ್ನ ತಾರತಮ್ಯವಾಗಿ ನೋಡ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ? ಅದೇ ನಮ್ ಬಗ್ಗೆ ಕಾಳಜಿನೇ ಇಲ್ಲ ರೀ ಅವ್ರಿಗೆ. ಬಂದಕ್ರಿ ಎಷ್ಟು ಡ್ಯೂಟಿ ತಗೋತಾರ, ಉಪಯೋಗಿಸಿ ಬಿಟ್ಟು ಬಿಡ್ತಾರ ಕಲಾಸ. ಯಾಕೆ ಹಾಗಾದ್ರೆ ನೀವು ಮನುಷ್ಯರಲ್ವಾ? ನಿಮ್ಗೆ ಹೆಂಡತಿ ಮಕ್ಳಿಲ್ವಾ? ನಾವ್ ಮನುಷ್ಯರು ಹೌದು, ಅವ್ರು ತಿಳಿದಿಲ್ಲ ಸರ್. ನಾವ್ ಎಷ್ಟ್ ಸಲ ಹೇಳಿದೆವು, ಹೇಳಿ ಸ್ಟ್ರೈಕ್ ನು ಮಾಡಿದೆವು. ನಮ್ಗ ಸಂಘ ಮಾಡ್ಲಕ್ ಕೊಡುದಿಲ್ಲ. ಸಂಘ ಮಾಡಿದ್ರೆ ಒಳಗ್ ಹಾಕ್ತಾರ. ಹಂಗ ಮಾಡಿದ್ರೆ ನಮ್ಗೆ ಹೋಮ್ಗಾರ್ಡ್ಸ್ ನಿಮ್ಮದೇ ಆದಂತ ಒಂದು ಸಂಘಟನೆ ಮಾಡ್ಲು ಕೊಡ್ತಾರೆ. ಅದೇ ಸಂಘಟನೆ ಮಾಡ್ಬೇಕಂದ್ರೆ ಮಾಡಿ ಕೊಡುದಿಲ್ಲ, ಸಂಘಟನೆ ಮಾಡಕ್ ಸರ್ಕಾರದವ್ರು ಮಾಡಿ ಕೊಡುದಿಲ್ಲ ನಮ್ಗ. ತೆಗದ್ರೆ ಮಾಡಿದ್ರೆ ಏನ್ ಮಾಡ್ತಾರೆ, ಹೋಮ್ಗಾರ್ಡ್ಸ್ ತೆಗಿತೇವೆ ಅಂತೇಳಿ ಅಂಜಿಕೆ ಹಾಕ್ಬಿಡ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನ್ ಹೇಳಕ್ ಇಷ್ಟಪಡ್ತಾರೆ? ನಿಷ್ಕಾಮ ತೆಗಿಬೇಕು, ನಿಷ್ಕಾಮ ತೆಗಿಬೇಕಂತ ಇದೇ ಒಂದು ನನ್ನ ಮನವಿ, ಮತ್ತೇನಿಲ್ಲ. ನಿಷ್ಕಾಮ ಆಯ್ತಲ್ಲ, ಹೋಯ್ತಲ್ಲ,
ಅದು ಗ್ಯಾರಂಟಿ ಎಲ್ಲ ನಮ್ಗೆ ಸವಲತ್ತು ಸಿಗುತ್ತೆ. ಅಂದ್ರೆ ನಿಮ್ಮನ್ನ ಒಂದು ಪರ್ಮನೆಂಟ್ ಒಂದು ಅಧಿಕಾರಿಗಳನ್ನಾಗಿ ನೇಮಕ ಮಾಡ್ಕೊಂಡು ಹ್ಮ್. ಡ್ಯೂಟಿ ಮಾಡ್ತೀವಿ 365 ದಿನ ಡ್ಯೂಟಿಗಳು ಸಿಗಬೇಕು ಮತ್ತೆ ಅದೇ ರೀತಿಯಿಂದ ನಮ್ಗೆ ಒಂದು ಗೌರವ ಸಿಗ್ಬೇಕು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಲತೀಫ್ ಮುಲ್ಲಾ ಅಂತ ಹೇಳಿ. ನೀವು ಹೋಮ್ಗಾರ್ಡ್ ನಲ್ಲಿ ಏನಿದೆ ಸರ್? ನಾವು ಪ್ಲಾಟೂನ್ ಕಮಾಂಡರ್ ಅಂತ ಇದ್ದೇವ್ರಿ. ಸರ್, ನಮ್ಮ ಕರ್ನಾಟಕ ರಾಜ್ಯದ 27,000 ಗೃಹ ರಕ್ಷಕರ ಪರವಾಗಿ LRF ಸಂಘಟನೆ ಶ್ರೀರಾಮ್ ಸರ್ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಸರ್, ನಮ್ಮ ಗೃಹ ರಕ್ಷಕರ ಗೋಳು ಅಂದ್ರೆ ನಮ್ಮ ಸರ್ಕಾರ ನಮಗೆ ಒಟ್ಟಿ ಸ್ಪಂದಿಸಲ್ಲ. ನಾವು ಅದರ ಸ್ಟೇಟ್ ದಲ್ಲಿ ನಾವು ಚುನಾವಣೆ ಕರ್ತವ್ಯ ಮಾಡ್ತೀವಿ. ಇಲ್ಲಿ ಆದ್ರೂ ನಾವು ಹಬ್ಬ ಹರಿದಿನಗಳಲ್ಲಿ ನಮ್ಮ ಬಂದೋಬಸ್ತ್ ಮಾಡ್ತೀವಿ. ನಾವು ಪೊಲೀಸರ ಜೊತೆ ಅವ್ರ ಜೊತೆ ನಾವು ಕೆಲಸ, ಅವ್ರ ವರ್ಕ್ ನಮ್ದು ಅದೇ, ನಮ್ದು ವರ್ಕ್ ಅದೇ. ಅವ್ರ ಅಣ್ಣಾಗಿ ನಾವು ತಮ್ಮನಾಗಿ ಅವ್ರ ಕೆಲಸ ಮಾಡ್ತೀವಿ. ಅವ್ರ ಸಪೋರ್ಟ್ ಆಗಿ, ಅವ್ರ ಬೆನ್ನಬಲಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಆಕ್ಚುಲಿ ಸರ್, ನಾವು 60 ವರ್ಷ ನಾವು ದುಡಿತೀವಿ. ನಮಗ ಸರ್ಕಾರ ನಿಷ್ಕಾಮ ಸೇವೆ ಅಂತ ನಮಗ್ ಇಟ್ಟಿದ್ದಾರೆ. ನಮಗೇನು ಸೌಲಭ್ಯಗಳು ಇಲ್ಲ. ಇದೇ ರಾಜಕಾರಣಿಗಳಿಗೂ ಅವ್ರು ನಿಷ್ಕಾಮ ಸೇವಾನೇ ಅಲ್ಲ ಸರ್. ಅವ್ರ 5 ವರ್ಷದವ್ರು ಮಾಡ್ಕೊಂಡು ಅವ್ರ ಪೆನ್ಷನ್ಗಳು ಅವ್ರ ತನ್ನ ಪ್ರತಿ ಕುಟುಂಬಕ್ಕೆ ಅವ್ರು ಮಾಡ್ಕೊಂಡ್ ಬಿಟ್ಟಿದ್ದಾರೆ. ನಮಗೇನಿಲ್ಲ. ನಾವು ನಿಮಗ ಮೀಡಿಯಾದವ್ರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ನಮ್ಮ ಪರವಾಗಿ ನೀವು ಸ್ವಲ್ಪ ಬಡವರ ಪರವಾಗಿ ಧ್ವನಿ ಎತ್ರಿ. ನೀವು ನಮ್ಮನ್ನ ಬೆಂಬಲ ಕೊಡ್ರಿ. ನಾವು ಮಾಡಲ್ಲ ಸರ್. ನಮ್ಮ ಪೋಷಕರ ಅದಾರ, ನಮ್ ಹಿಂದೆ ನಮ್ಮ ತಾಯಿ ಅದಾರ, ನಮ್ಮ ತಂದೆ ಅದಾರ, ನಮ್ಮ ಮಕ್ಕಳ ಅದಾರ. ನಮ್ಮ ಜೀವನಕ್ಕೆ ನಮ್ ಬಹಳ ಕಷ್ಟವಾಗದೀವಿ ಸರ್. ನಮ್ಮ ಯಾರು ಸ್ಪಂದನೆ ಮಾಡುತ್ತಿಲ್ಲ. ರಾಜ್ಯದ ಸಚಿವರುಗಳು ಮನವಿ ಕೊಟ್ಟಿದ್ದೀವಿ. 2 ಸಲ ನಾವು ಬೆಳಗಾವಿ ಅಧಿವೇಶನಕ್ಕೂ ನಾವು ಹೋಗಿದ್ದೀವಿ. ಬೆಂಗಳೂರೊಳಗೂ ಹೋಗಿದ್ದೀವಿ. ಯಾವ ಸರ್ಕಾರ ಇನ್ನೂವರೆಗೆ ಯಾವ ಸ್ಪಂದನೆ ಮಾಡಿಲ್ಲ. ಮೊನ್ನೆ ನಮ್ಮ ಬ್ರದರ್ ಆದಂತ ನಮ್ಮ ಗೃಹ ರಕ್ಷಕರ ಆಕ್ಸಿಡೆಂಟ್ ದಲ್ಲಿ ಮೊನ್ನೆ ಬಬ್ಲೇಶ್ವರ ತಿರ್ಕೊಂಡ್ರಿ ಸರ್. ಏನ್ ಸಿಕ್ತಿ ಹೇಳ್ರಿ ಸರ್? ಸಣ್ಣ ಅವನಿಗೆ 3 ಮಕ್ಕಳು ಅದಾವ ಸರ್. ಹಂಗ ಪ್ರತಿಯೊಬ್ಬರಿಗೆ ಆ ಟೈಮ್ ಬರಬಾರ್ದು ಅಂತ ಹೇಳಿ ನಾವು ಇವತ್ತು ನಮ್ಮ ಬಿಜಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿ ಒಳಗೆ ನಾವು ಮನವಿ ಕೊಡ್ಲಿಕ್ಕೆ ಬಂದಿವಿ. ಅವರು ಬಡವರ ಪರವಾಗಿ ಸರ್ಕಾರ ಅಂತ ಹೇಳ್ತಾರೆ. ನಾವು ಬಡವರಿದ್ದೀವಿ, ನಾವು ಬಹಳ ಶ್ರೀಮಂತರಿಲ್ಲ ಸರ್. ನಮ್ಮ ಪೋಷಕರ ಸಲುವಾಗಿ ಕೈ ಮುಗಿದ ನಮ್ಮ ಮಕ್ಕಳ ಸಲುವಾಗಿ ನಮಗೊಂದು ಊಟದ ವ್ಯವಸ್ಥೆ ಮಾಡಿ ಕೊಡಿ. ನಾವೇನ್ ನಿಮಗೇನು ಪರ್ಮನೆಂಟ್ ಮಾಡಿ ಪೆನ್ಷನ್ ಕೊಡಿ ಅಂತ ಬೆಳ್ಕೊಳೋದಿಲ್ಲ. ನಮಗ್ 360 ದಿನ ಕೆಲಸ ಕೊಡಿ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿನ ಮಾಡ್ತೀವಿ. DC ಮುಖಾಂತರ ಮನವಿನ ಮಾಡ್ತೀವಿ. ಗೃಹ ಮಂತ್ರಿಗೂ ಕೂಡ ಮನವಿ ಮಾಡ್ತೀವಿ. ಈ ನಮ್ಮ ಕರ್ನಾಟಕ ರಾಜ್ಯದ ಪರವಾಗಿ ಎಲ್ಲರಿಗೂ ನಿಮ್ಗೆ ಮನವಿ ಮಾಡ್ತೀವಿ. ಜೈ ಗೃಹ ರಕ್ಷಕ, ಜೈ LRF ಸಂಘಟನೆ, ಜೈ ಶ್ರೀರಾಮ್ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ಅಲ್ಲಾಬಕ್ಷ ವಾಲಿಕಾರ್ ಅಂತ. ಇಲ್ಲಿ ಡ್ಯೂಟಿನೇ ಇಲ್ರಿ. ಕರ್ನಾಟಕ ಡಿಸ್ಟ್ರಿಕ್ಟ್ ಡ್ಯೂಟಿನೇ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು ಮನೇಲಿ ಕೊಡ್ತೀವಿ. ಪ್ರಾಬ್ಲಮ್ ಬಾಳ ಅದಾವ್ರಿ. ಇಲ್ಲಿ ಒಬ್ರು ಗಂಡ ಸತ್ತೋರ್ ಇರ್ತಾರ, ತಾಯಿ ತಂದಿನ ಸಾಕೋರ್ ಇರ್ತಾರ. ಪ್ರಾಬ್ಲಮ್ ಬಾಳ ಅದಾವ್ರಿ ನಮ್ ಕರ್ನಾಟಕ ಜನಕ್ಕೆ. ಇಲ್ಲಿ ಲೇಡೀಸ್ ಕಮ್ಮಿ ಅದಾವ್, ಜೆಂಟ್ಸ್ ಅಂತೂ ಸಿಗ್ತಾವ. ಆದ್ರೂ ಅವ್ರಿಗೆ ಸ್ವಲ್ಪ ಕಮ್ಮಿನೇ. ಆದ್ರೆ ನಮ್ ಲೇಡೀಸ್ ಮಾತ್ರ ಡ್ಯೂಟಿ ಇಲ್ಲ. 1 ತಿಂಗಳು ಮಾಡಿದ್ರೆ 3 ತಿಂಗಳು ಕೊಡ್ತೀವ್ರಿ. ನಾವ್ ಕೇಳುದ್ ಏನಂದ್ರ ನಮ್ ಕಂಟಿನ್ಯೂ ಡ್ಯೂಟಿ ಕೊಡ್ಬೇಕು. ಬ್ಯಾರೆ ತಲ್ಲಿ ಹೋದ್ರಂದ್ರ ಅಲ್ಲಿ ಮಾಡಿದ್ರಂದ್ರ ಮತ್ ಇಲ್ಲಿ ಕರೀತಾರಿ. ಮತ್ ಇಲ್ಲಿ ಮಾಡ್ಬೇಕಂತಂದ್ರ ನಮ್ಗ ಅಲ್ಲಿ ಡ್ಯೂಟಿ ಕೊಡಂಗಿಲ್ಲ. 1 ತಿಂಗಳು ಮಾಡಿದ್ರೆ ಎಲ್ಲಿ ಕೊಡಲ್ಲ. ಪ್ರಾಬ್ಲಮ್ ಬಾಳ ಅದಾವು. ನಾವು ಸರ್ಕಾರ ಕೇಳೋದ್ ಏನತ್ತಂದ್ರ ನಮಗ್ ಅನುಮತಿ ಮಾಡಿ ಕೊಡ್ಬೇಕ್ರಿ, ಕಂಟಿನ್ಯೂ ಡ್ಯೂಟಿ ಮಾಡ್ಕೊಡ್ಬೇಕಂತೇಳಿ ನಮ್ ಲೇಡೀಸ್ ಪರವಾಗಿ, ನಮ್ ಗೃಹ ರಕ್ಷಕರಿಗೆ ಪರವಾಗಿ ಕೇಳ್ಕೊಳತ್ತೀವಿ. ಇನ್ನೊಂದೇನಪ್ಪ, ನಿಮ್ಗೆ ಯಾವುದೇ ಆದಂತ ಸೇವಾ ಭದ್ರತೆ ಇದೆಯಾ? ಇಲ್ರಿ ಸರ್, ಯಾವ್ದು ಇಲ್ರಿ. ಯಾಕೆ ಉಳಿದ ಸರ್ಕಾರಿ ನೌಕರಿ ಸಿಗೇನಂತ ಎಲ್ಲೇ ಸತ್ತ ಮನ್ಯಾಗ ನಾವು ಮತ್ತವ್ರ ನೌಕರಿ ಅಂತ ಕೊಡ್ತಾರ, ಅವ್ರಿಗೆ ಒಂದ್ ಹಣ ಅಂತ ಕೊಡ್ತಾರೆ. ನಿಮ್ಗೆ ನಮ್ಗೆ ಏನೇನೇ ಸಿಗಲ್ರಿ ಸರ್ ಇದ್ರಾಗ. ಯಾವುದೇ ಆದಂತ ಸೇವಾ ಏನು ಇಲ್ರಿ. ಕೊರೋನಾದಾಗಂತೂ ನಾವು 2019 ಹಿಡಿದು ಅವಾಗ್ನು ಹಾಗೆ ಮಾಡಿವ್ರಿ. ನಮ್ ಕೊರೋನಾ ಬರ್ಲಿ ಬಿಡ್ರಿ, ನಾವ್ ದೇಶ ಕಾಪಾಡ್ಬೇಕಂತೇಳಿ ಅವಾಗಾದ್ರೂ ಹಿಂಗೆ ಹೋರಾಡಿವ್ರಿ. ಯಾಕ ನಮ್ಗ ಇದ್ದಿದ್ದಿಲ್ರಿ, ನಾವು ಮನುಷ್ಯರು ಇದ್ದಿದ್ದಿಲ್ರಿ ಅವಾಗ. 2019 ನಮ್ದು ಜೀವ ಒತ್ತಿಟ್ ನಮ್ ಮಕ್ಕಳು ಸಣ್ಣ ಅದಾವ್ರಿ. ಅವಾಗೇ ನಾವ್ ಎಷ್ಟು ಕಾದಾಡಿದೇವ್ರಿ ಸರ್. 2019 ನಮ್ದು ಜೀವ ಅಲ್ರಿ, ಪೊಲೀಸರದು ಒಂದ್ ಜೀವನ, ನಮ್ದು ಒಂದ್ ಜೀವನಾನೇ ರೀ. ಅದಕ್ ಒಟ್ಟ ನಮ್ಗೆ ಯಾವ್ದು ನಮ್ ಸೌಲಭ್ಯ ಇಲ್ರಿ. ಅದಕ್ ನಾವು ಇಲ್ಲಿ ಏನ್ ಕೇಳಕತ್ತೀವಿ ಅಂದ್ರ ನಮ್ಗೆಲ್ಲಾ ಅನುಕೂಲ ಮಾಡಿ ಕೊಡ್ಬೇಕ್ರಿ ಸರ್. ಕಂಟಿನ್ಯೂ ಡ್ಯೂಟಿ ಮಾಡಿ ಕೊಡ್ಬೇಕ್ರಿ. ಇನ್ನೊಂದೇನಪ್ಪ ಅಂತಂದ್ರೆ ಪೊಲೀಸ್ ಸಿಬ್ಬಂದಿಗಳ ಜೊತೆ ನೌಕರಿ ಮಾಡ್ಕೊಳ್ತೀವಿ. ಹಾ ರೀ ಸರ್. ಈ ಪೊಲೀಸ್ ಸಿಬ್ಬಂದಿಗಳು ನಿಮ್ಮನ್ನ ಒಂದು ಒಳ್ಳೆ ಸ್ನೇಹಿತರಾಗಿ ನೋಡ್ತಾರ ಅಥವಾ ಏನಪ್ಪಾ ಹೋಮ್ಗಾರ್ಡ್ಸ್ ಅಂತ ನೋಡ್ತಾರ? ಏನ್ ನೋಡ್ತಾರ? ಒಳ್ಳೆ ತರ ನೋಡ್ತಾರಿ ಸರ್. ಅವ್ರು ಒಳ್ಳೆ ತರ ನೋಡ್ತಾರ. ನಮ್ ಕರ್ಕೊಂಡೆ ಡ್ಯೂಟಿ ಮಾಡ್ತಾರಿ ಸರ್ ಅವ್ರು. ಆದ್ರ ನಮಗ್ ಕಂಟಿನ್ಯೂ ಇಲ್ಲ ಅಂತ ಹೇಳಿ ಅದ್ರ ಸಂಬಂಧ ಅಷ್ಟೇ ನಾವ್ ರಿಕ್ವೆಸ್ಟ್ ಮಾಡತ್ತಿದ್ರಿ ಸರ್. ಇನ್ನೊಂದಪ್ಪ, ಇದು ರಾಜ್ಯ ಸರ್ಕಾರದ ವಿಫಲವೋ ಅಥವಾ ಕೇಂದ್ರ ಸರ್ಕಾರದ ವಿಫಲ? ರಾಜ್ಯ ಸರ್ಕಾರ. ಮುಂದಿನ ದಿನಮಾನಗಳ ಹೋರಾಟ ಯಾವ ಹೋರಾಟ ಇದು ನಮಗಿದು ಫಲಮಾಂಶ ಹಾಲಿಲ್ಲ ಅಂದ್ರ ನಮ್ ಸರ್ ಮೋತಿಬಾಯಿ ಸರ್ ಅದು ಎಲ್ಲಾರು ಅವರು ಹೋರಾಡತ್ತಾರಿ. ಅವ್ರಿಗೋಸ್ಕರ ನಾವು ಇನ್ವಾಲ್ವ್ ಆಗಿ ಇರ್ತೀವ್ರಿ. ಅದ್ರ 60 ವರ್ಷ ಆದ್ಮೇಲೆ ಎಲ್ಲಾ ಒಂದು ಅಧಿಕಾರಿಗಳು ಪೆನ್ಷನ್ ನಿಮ್ಗೆ ಯಾವ್ದೇ ತರ ಏನು ಇಲ್ಲ, ಯಾವ ಫೆಸಿಲಿಟಿನೂ ಇಲ್ರಿ ನಮಗ್. ಇಲ್ಲ, ಎಲ್ಲಾ ಕಷ್ಟಕ್ಕಾಗ್ಲಿ ಇಂತಲ್ಲಿ ಹೋಗಂತಂದ್ರೆ ಎಲ್ಲದಕ್ಕೂ ನಾವು ಪೊಲೀಸರ್ಗಿಂತ ಹೆಚ್ಚು ಡ್ಯೂಟಿ ಮಾಡ್ತೀವಿ. ಆದ್ರೆ ನಮ್ಗೆ ಆ ಸೌಲಭ್ಯನೂ ಇಲ್ಲ. ನಿಮ್ಮ ಹೆಸರು? ಶೋಭಾ ಶಂಕರಯ್ಯ ಹಿರೇಮಠ್.
थैंक यू। ओके। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।